ಸುಬ್ಬಿ, ಬೆಳಗ್ಗೆ ಇಲ್ಲಿ ಹೊರಗಡೆ ಕುತ್ಕೊಂಡು ಯಾರಿಗೆ ಕಾಯ್ತಿದೀಯಾ? ನಿನ್ ಫ್ರೆಂಡ್ಸ್ ವಂಜ, ಲಕ್ಷ್ಮಿ, ರಂಗಜ್ಜಿ ಕಾಯ್ತಿದೀಯೇನೆ? ಅವ್ರಗಳೇನೋ ಊಟ ಎಲ್ಲ ತುಂಬಿಕೊಂಡು ಆ ಕಂಡರ್ ಮನೆ ತೋಟಕ್ಕೆ, ಗದ್ದೆಗೆ, ಹೊಲಕ್ಕೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ನಿನಗೇನ್ ಬಂದಿರೋದು ರಾವು? ಅವ್ರಗಳ ಜೊತೆ ನೀನ್ ಆ ಗೌಡ್ರ ಮನೆಗೆಲ್ಲ ಕೆಲ್ಸಕ್ಕೆ ಹೋಗ್ತೀಯಾ? ಥೂ, ನನ್ನ ಮರ್ಯಾದೆ ಕಳಿತೀಯಲ್ಲ ಸುಬ್ಬಿ. ಓ, ನಾನ್ ಬೇರೆ ಮನೆ ತೋಟ, ಗದ್ದ, ಹೊಲಕ್ಕೆ ನಾನ್ ಕೆಲ್ಸಕ್ಕೆ ಹೋದ್ರೆ ನಿಮ್ ಮರ್ಯಾದೆ ಅಂತ ಹೋಗುತ್ತೆ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. 4 ಕಾಸು ದುಡ್ಡು ಕಳ್ಳೋಣ ಅಂತ ನಾನು ಹೋಗ್ತೀನಪ್ಪ. ಎಲ್ಲ ಸೀರೆ ತಗೊಳ್ಳೋಣ, 1,000 ರೂಪಾಯಿ ಕೊಡಿ, 2,000 ರೂಪಾಯಿ ಕೊಡಿ ಅಂದ್ರೆ ನೀವೇನ್ ಕೊಟ್ಟು ತಬಾಕ್ತೀರಾ? ನಾನು ಪ್ರತಿಯೊಂದು ಸೀರೆನೂ ಹಿಂಗೆ ಕೆಲಸ ಗೇಯ್ದು ಅವ್ರ ಮನೆ ಇವ್ರ ಮನೆ ತೋಟ ಮಾಡಿ ಮುಯ್ಯಾಳ್ ಮಾಡಿ ನಾನು ಬಟ್ಟೆ ಗಿಟ್ಟೆ ತಗೊಂಡು ಒಂಚೂರು ಓಲೆ ಗೀಲೆ ಎಲ್ಲ ಮಾಡಿಸ್ಕೊಂಡಿರೋದು. ನಿಮ್ದು ಬೇಲಿ ಬರೀ ದುಡ್ಡೆಲ್ಲ ತೋಟಕ್ಕೆ ಹಾಕ್ತೀರಾ. ನನಗೊಂಚೂರು ಏನಾರು ತಕ್ಕೊಡಿ ಅಂದ್ರೆ ಅಯ್ಯೋ ದುಡ್ಡೇ ಇಲ್ಲ ಕಣೆ ಸುಬ್ಬಿ ಅಂತೀರಾ. ನೀವು ಹಾಕಿರೋ ಪೈಜಾಮನವೇ ಬೇರೆಯವ್ರ ಮನೆ ಗದ್ದೆ ಕೆಲಸ ಮಾಡಿ ತಂದು ಕೊಟ್ಟಿರೋದು ನಾನು. ಹೋಗೋಗಿ ನಿಮ್ ಕೆಲಸ ನೋಡ್ಕೋಗಿ. ಓ, ನಮ್ಮನೆ ತೋಟಕ್ಕೆ ನೀನ್ ಕೆಲ್ಸಕ್ಕೆ ಬಂದ್ರೆ ನಾವು ಬೇರೆ ಆಳಿಗೆ ದುಡ್ಡು ಕೊಡೋದು ಉಳಿಯಲ್ವೇನೆ ಸುಬ್ಬಿ? ಸರಿನಪ್ಪ, ಆಯ್ತು. ಹಂಗಾರೆ ನಾನು ತೋಟಕ್ಕೆ ಬಂದು ಗೇಯ್ದು ಬೇರೆ ಆಳಿಗೆ ಕೊಡೋ ದುಡ್ಡು ಉಳಿಸ್ತೆ ಅನ್ಕೊಳ್ಳಿ. ನನಗೆ ಅದ್ರಲ್ಲಿ ಅರ್ಧನಾದ್ರೂ ದುಡ್ಡು ಕೊಡ್ತೀರಾ? ಇಲ್ಲ, ಅದು ಮಂಗಳ ಮಾಯ. ನನಗಂತೂ ನಯ ಪೈಸಾ ಕೊಡಲ್ಲ. ಅದಕ್ಕೆ ನಾನಂತೂ ತೋಟಕ್ಕೆ ಬರಲ್ಲ. ಬೇಕಾರೆ ಆಳುಗಳನ್ನ ಕರ್ಸ್ಕೊಂಡು ತೋಟದ ಕೆಲಸ ಮಾಡಿಸ್ಕೊಳ್ಳಿ. ನಾನಂತೂ ಬೇರೆಯವ್ರ ಮನೆ ತೋಟಕ್ಕೆ ಕೆಲ್ಸಕ್ಕೆ ಹೋಗೋದು. ಏಯ್ ಸುಬ್ಬಿ, ಜಾಸ್ತಿ ಹಾರಾಡಬೇಡ. ಕಂಡಾರ ಮನೆ ತೋಟಕ್ಕೆಲ್ಲ ಹೋಗಿ ನನ್ನ ಮರ್ಯಾದೆ ಕಳೆದ್ರೆ ನೀನ್ ಜೀವ ತೆಗೆದ್ಬಿಡ್ತೀನಿ, ನೋಡ್ತಿರು. ನಮ್ಮನೇಲೆ 4 ಎಕರೆ ತೋಟ ಇದ್ದು ಕಂಡರ್ ಮನೆ ತೋಟಕ್ಕೆ ಹೋಗಿ ಗದ್ದೆಗೆ ಹೋಗಿ ಗೇಯ್ತಿಯಲ್ಲ, ಏನ್ ಅನ್ಕೊಳಕ್ಕಲ್ಲ ನೋಡ್ದಾರು. ಈ ಸುಬ್ಬಕ್ಕ ಗದ್ಗೆಟ್ಟೈತೆ, ಅದಕ್ಕೆ ಯಾ ಕೆಲ್ಸಕ್ಕೆ ಬರ್ತಾವಳೆ ಅನ್ಕಂತಾರೆ ಕಣಿ. 4 ಜನ ನನ್ನ ನೋಡಿದ್ರೆ ಆಡ್ಕಂತಾರೆ. ಹೆಂಡ್ತಿನ ಕಂಡರ್ ಮನೆ ತೋಟ ಗದ್ದೆ ಕೆಲ್ಸಕ್ಕೆ ಕಳ್ಸಿಯಾನೆ ಈ ಸುಬ್ಬ. ಇವನಿಗೆ ಏನೋ ಯೋಗ್ಯತೆ ಇಲ್ಲ ಹೆಂಡ್ತಿ ಸಾಕಕ್ಕೆ ಅಂತ ನಗ್ತಾರೆ ಕಣಿ. ಸರಿ ಆಯ್ತು ಬಿಡಿ, ಅದ್ಯಾಕಂಗ್ ಗಂಟ್ಲು ಹರ್ಚ್ಕಂತೀರಾ? ನಾಳೆಯಿಂದ ಯಾರ ಮನೆ ತೋಟ ಗದ್ದೆಗೂ ಕೆಲ್ಸಕ್ಕೆ ಹೋಗಲ್ಲ ನಾನು. ವಂಜ, ಇಲ್ಲಿ ನೋಡೆ ಲಕ್ಷ್ಮಿ, ದೂರ ಹೊಟ್ರೆ ಎಲ್ಲಿಗೆ ಹೊಟ್ರಿ ಕೆಲ್ಸಕ್ಕೆ? ಸುಬ್ಬಿ, ಹೊಲಕ್ಕೆ ಕೆಲ್ಸಕ್ಕೆ ಹೊಟ್ರಿ ಕಣೆ. ಅದೇ ಆಲೂಗಡ್ಡೆ ಹರ್ಕೋದು ಕಣೆ. ಪಕ್ಕ ಹೊಲದಲ್ಲಿ ಕೆಲ್ಸ ಕಣ್ರಿ, 300 ರೂಪಾಯಿ ಸಂಬಳ. ಬೆಳಗಿಂದ ಸಂಜೆ ತನಕ 5 ಮೂಟೆ ಆಲೂಗಡ್ಡೆ ಹರ್ಕದ್ ಕಣಿ ಸುಬ್ಬಕ್ಕ. 300 ರೂಪಾಯಿ ಹೋಗ್ಬೋದಲ್ಲ ನೀ 300 ರೂಪಾಯಿಗೆ? ಅಯ್ಯೋ, 5 ಮೂಟೆ ಹೆರ್ಕ್ತಂಗೇನು? ಬೇಗ ಹೆರ್ಕಿ ಅತ್ಲ ಬೇಗ ಮನೆ ಕಡೆ ಬರೋಣ ಅಂತ 3 ಜನ ಹೋಗ್ತಿದೀವಿ ಕಣ್ರಿ ಸುಬ್ಬಕ್ಕ. ಅಚ್ಚಾ, ನಿಮ್ ಬಾಯಿಗಲಯ್ಯ, ನನ್ನನ್ ಕರಿದಲ್ಲೇ ಹೋಗ್ತಿದ್ದೀರಲ್ರೆ. 5 ಮೂಟೆ ಅಷ್ಟೇನ ಹೆರ್ಕದು? 300 ರೂಪಾಯಿ. ಒಳ್ಳೆ ಸಂಬಳ. ನಡೀರಿ ಹಂಗಾರೆ ಬೇಗ ಹೋಗಿ 4 ಜನನುವೆ 4 ಜನನಿಂದ 20 ಮೂಟೆ ತುಂಬಿಸಿ ಬೇಗ ಹೆರ್ಕಿ ಬಂದ್ಬಿಡೋಣ ಅತ್ಲಾಗಿ. ಲೇ ಸುಬ್ಬಿ, ನಿನ್ ಯಾರಿಗೆ ಬಿಡ? ಈಗ ತಾನೇ ಯಾರ ಮನೆ ಗದ್ದೆ ತೋಟ ಹೊಲಕ್ಕೂ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಈಗಾಗ್ಲೇ ಹೊರಟೆ ನಿಂತಿದೀಯಲೇ. ಏನಿ, ನಾನು ಹೇಳಿದ್ದು ನಾಳೆಯಿಂದ ಹೊಲಕ್ಕೆ ಕೆಲ್ಸಕ್ಕೆ ಹೋಗಲ್ಲ ಅಂತ. ಇವತ್ತು ಹೋಗ್ದಂಗೇನು, ನಾಳೆಯಿಂದ ಹೋಗಲ್ಲ ಬಿಡಿ. ಇವತ್ತೊಂದಿನ ಹೋಗ್ಬಿಟ್ಟು ಬರ್ತೀನಿ. ನೋಡಿ, 5 ಮೂಟೆ ಆಲೂಗಡ್ಡೆ ಹೆರ್ಕ್ ತುಂಬದಕ್ಕೆ 300 ರೂಪಾಯಿ ಅಂತೆ. ಒಳ್ಳೆ ಸಂಬಳ. ಎಷ್ಟೊತ್ತು? 1 ಗಂಟೆಲೆಲ್ಲ ಬಾಚ್ ಬಳದು ತುಂಬಿಸಿ ಹೆರ್ಕಾಕ್ ಬಂದ್ಬಿಡ್ತೀನಿ. ಸುಮ್ಮನಿರಿ. 1-2 ಗಂಟೆ ಕೆಲಸ 300 ರೂಪಾಯಿ. ಯಾರಿಗುಂಟು ಯಾರಿಗಿಲ್ಲ. ನಡೀರಿ, ಲೇಟ್ ಆಯ್ತು. 5 ತುಂಬಾ ಜಾಗದಲ್ಲಿ 10 ಮೂಟೆ ತುಂಬಿದ್ರೆ 600 ರೂಪಾಯಿ ದುಡಿಬಹುದು. ನಡೀರಿ. ನಾವು ಹಂಗೆ ಅನ್ಕೊಂಡು ಹೊರಟ್ವಿ ಸುಬ್ಬಕ್ಕ. ಕಷ್ಟನ ಸುಖನೋ ಎಲ್ಲರೂ ಒಂದೊಂದು 10 ಮೂಟೆ ತುಂಬಿದ್ರತ್ಲಾಗೆ ಹೆರ್ಕಿದ್ರೆ 600 ರೂಪಾಯಿ ಸಿಗುತ್ತೆ ದಿನಕ್ಕೆ. ಒಳ್ಳೆ ಸಂಬಳನೇ ಅಂತ ಹೊರಟಿದೀವಿ. ಬನ್ನಿ ಬೇಗ. ಅಯ್ಯೋ, ಇವಳನ್ನ ಆಲಿಗ್ ಬಿಡ. ಈಗ ಹೋಗ್ಕುಲ ನಾಳಿಂದ ಅಂತಿದ್ದಾಳು. ಈಗ ನೆಗದ್ ಬಿಟ್ಲಲ್ಲ ಈ ಹೆಂಗಸ್ರ ಜೊತೆ. ಹೊಲದಲ್ಲಿ ಆಲೂಗಡ್ಡೆ ಕೀಳಕ್ಕೆ ಇವಳಿಗೇನ್ ಬಂದಿತ್ತು ಹೊತ್ತು? ನಮ್ಮನೆ ತೋಟಕ್ಕೆ ಕೆಲ್ಸಕ್ಕೆ ಬಾರೆ ಅಂದ್ರೆ ಅಯ್ಯೋ ಅದ್ ನೋವು ಇದ್ ನೋವು, ಕಾಲ್ ನೋವು, ಸೊಂಟ ನೋವು, ಮೈ ನೋವು ಅಂತ 100 ನೋವು ಅಂತಾಳೆ. ಕಂಡಾರ ಮನೆ ಕೆಲ್ಸಕ್ಕೆ 1 ನಿಮಿಷಕ್ಕೆ ನೆಗ್ದು ಸಂಬಳ ತಗೊಬರ್ತಾಳೆ. ಇವಳು ಬರ್ಲಿ, ಇವಳು ಸೊಂಟ ಮುರಿತೀನಿ ಇವತ್ತು. ಓ, ಏನ್ ಎಲ್ಲರೂ ಆರಾಮಾಗಿ ನಡ್ಕೊಂಡ್ ಬರ್ತೀರಾ? ಏನ್ ನೀವಿಲ್ಲಿ ಟ್ರಿಪ್ ಬಂದೀರಾ ಇಲ್ಲ ಹೊಲದ ಕೆಲ್ಸಕ್ಕ? 9 ಗಂಟೆಗೆ ಬನ್ನಿ ಅಂದ್ರೆ 10 ಗಂಟೆಗೆ ಆಡ್ಸ್ಕೊಂಡ್ ಬರ್ತೀರಾ. ಕೆಲಸ ಶುರು ಮಾಡ್ಕೊಳ್ಳಿ. ಲೈನ್ ಹಿಡೀರಿ ಬೇಗ. ಅಲ್ಕಂಡ್ರಿ ಗೌಡ್ರೆ, ನಾವ್ ಎಷ್ಟೊತ್ತಿಗೆ ಬಂದ್ರೆ ನಿಮ್ಗೇನ್ ಕಷ್ಟ? 5 ಮೂಟೆ ಹೆಕ್ಕಿ ಎಲ್ಲ ನಿಮಗೆ ತುಂಬಿಸ್ಕೊಟ್ರೆ ಆಯ್ತು ತಾನೆ? ಅಷ್ಟಕ್ಕೆ ತಾನೆ ಸಂಬಳ ಮಾತಾಡಿರೋದು. 10 ಗಂಟೆಗೆ ಬಂದ್ರೇನು 11 ಗಂಟೆಗೆ ಬಂದ್ರೇನು ಸಂಜೆ ಅಷ್ಟೊಳಗೆ 5 ಮೂಟೆ ತುಂಬಿಸಿ ಬಿಸಾಕ್ ಹೋಗ್ತೀವಿ ಬಿಡಿ. ಓ, ಈ ಮಾತಿಗೇನ್ ಕಮ್ಮಿ ಇಲ್ಲ ಬಿಡು ಸುಬ್ಬಕ್ಕ ನೀನು. ಕೆಲಸ ಶುರು ಮಾಡ್ಕೊಳ್ಳಿ ಬೇಗ. ನನಗೂ ಮಾಡಕ್ ಕೆಲ್ಸ ಇದಾವೆ. ಬೇಗೆಲ್ಲ ಕೆಲಸ ಮುಗಿಸಿ ನಾನು ಪ್ಯಾಟಿ ಕಡೆಗೆ ಹೋಗ್ಬೇಕು. ನಿಮ್ಗಳನ್ನ ಕಾಯ್ಕೊಂಡ್ ಕೂರೋದಲ್ಲ ನಾನು. ಮಾಡ್ಕೊಳ್ಳಿ ಶುರು ಬೇಗ. ಮಾತಾಡಕ್ ಬಂದ್ಬಿಟ್ರಿಲಿ. ಅಯ್ಯೋ, ಇವ್ನ್ ರಾವಡಿಯ, ಇವನ್ ಮನೆ ಹೊಲಕ್ಕೆ ಇನ್ಮೇಲೆ ಕೆಲ್ಸಕ್ಕೆ ಬರ್ಬಾರ್ದು ಕಣ್ರೆ. ನಾವು ಏನ್ ಮಾತಾಡ್ತಾನೆ ನೋಡು. ಏನೊಂದು ಅರ್ಧ ಗಂಟೆ ಲೇಟ್ ಆಗ್ಬಾರ್ದ? ನಾವು ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಬಿಡಾರ ಜನ ಕರ್ಕ ಬಂದ್ ಕೆಲ್ಸನಾದ್ರೂ ಮಾಡಿಸ್ತಾನೆ. ಯಪ್ಪ ಸುಮ್ನಿರು ಸುಬ್ಬಕ್ಕ. ಇವನ್ ಹತ್ರ ಮಾತಾಡಕ್ ಹೋದ್ರೆ ನಮಗ್ ಕೆಲ್ಸ ಇರಕ್ಕಲ್ಲ. ಬಾ ಅತ್ಲಾಗ ಶುರು ಮಾಡ್ಕೊಳ್ಳೋಣ. ಅತ್ಲಾಗಿ ಆಲೂಗಡ್ಡೆ ಹೇಗೆ ಅತ್ಲಾಗ ಬೇಗ ತುಂಬಿಸಿ ಹೋಗೋಣ. ಇವನ್ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಸುಮ್ಮನೆ ಉರ್ಕ ಮೂಗಲೇ ಇರುತ್ತೆ. ಇವ್ನು ಸಿಟ್ಟು ಬಿಡು ಸುಬ್ಬಕ್ಕ. ಹೋಗ್ಲಿ, ಅವನು ಎಲ್ಲಾರು ಹಾಳು ಬರ್ಕೊಂಡು ಹೋಗಿ ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಸಾಂಬಳಿಸ್ಕೊಂಡು ಹೋಗೋಣ. ನೀನ್ ಹೇಳೋದು ಸರಿನೇ ಬಿಡು. ಬಾ ಕೆಲಸ ಶುರು ಮಾಡ್ಕೊಳ್ಳೋಣ. ಈ ಸಾಲಲ್ಲಿ ಒಳ್ಳೆ ಆಲೂಗಡ್ಡೆ ಇದೆ ಅನ್ಸುತ್ತೆ. ನಾನು ಈ ಸಾಲ ಹಿಡಿತೀನಿ ಸುಬ್ಬಕ್ಕ. ವಂಜ,
ಅದೇ ನಿಮ್ಮ ಅಪ್ಪನ ಮನೆ ಸಾಲೇನೆ ಬಾರಿ ಈ ಕಡಿಕೆ ಒಂದ್ ಕಡೆಯಿಂದ ಹೆರ್ಕೊಂಡು ಹೋಗೋಣ. ನೀನೊಳೆ ಇಷ್ಟು ದೂರ 2 ಸಾಲ್ ಬಿಟ್ಟು ಆ ಕಡೆಗೆ ಹೋದ್ಲು. ಬಾಬಾ ಬೇಗ ಮುಗಿಬೇಕು ಅಂದ್ರೆ ಒಂದ್ ಕಡೆಯಿಂದ ನಾವು ಆ ಕಡೆಯಿಂದ ಮಾಡ್ಕೊಂಡು ಹೋದ್ರೆ ಮುಗಿಯೋದು. ಬೈ ಕಡೆ ಬಿಡು ಸುಬ್ಬಕ್ಕ, ಆ ಗೌಡ್ರ ಮೇಲೆ ಸಿಟ್ಟು ನನ್ನ ಮೇಲೆ ಯಾಕೆ ತೋರಿಸ್ತೀಯ ಬಿಡು. ಈ ಸಾಲನೇ ಹಿಡಿತೀನಿ, ನಿಂಗೆ ಸಂತೋಷನಾ? ಹಿಡಿ ಹತ್ಲಕ್ ಸಾಲು. ಬಾಬಾ ಕಳ್ಬಡ್ಡಿ ಮಗ ಎಂತ ಆಲೂಗಡ್ಡೆ ಬೆಳೆದಿಯಾನೇ, ಹೊಲಕ್ ತುಂಬಾ ಆಲೂಗಡ್ಡೆ. ಅಯ್ಯೋ ಒಂಥರ ಫಲವತ್ತಾಗಿ ಬೆಳ್ಕೊಬಿಟ್ಟಿದ್ದಾವೆ ಬಿಡಿ. ಈ ಕಳ್ಬಡ್ಡಿ ಮಗ ಕೆಲ್ಸಕ್ಕೆ ಬಂದವರಿಗೆ ಒಂದು 4 ಆಲೂಗಡ್ಡೆ ಕೊಟ್ಟು ಕಳ್ಸಲ್ಲ, ಎಲ್ಲ ಬಾಚ್ ಬಳ್ದು ಚೀಲಕ್ಕೆ ತುಂಬ ಕೇಳ್ತಾನೆ. ಇವತ್ತೇನಾದ್ರೂ ಆಗಲಿ ಒಂದು ಅರ್ಧ kg ಆಲೂಗಡ್ಡೆ ಮುಚ್ಚಾಕೊಂಡು ಮನೆಗೆ ತಗೊಂಡೋಗಿ ಕೋಳಿ ಸಾರು ಜೊತೆ ಬೇಯಿಸಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಕೋಳಿ ಸಾರು ಮಾಡೇ ಬಿಡ್ಬೇಕತ್ಲಾಗಿ. ಎಂತ ಚೆನ್ನಾಗಿದ್ದಾವೆ. ಮಾರ್ಕೆಟಿಗೆ ಹೋದ್ರೂ ಇಂಥ ಒಳ್ಳೆ ಆಲೂಗಡ್ಡೆ ಸಿಗಲ್ಲ. ಅತ್ಲಾಗ ಹೆಂಗಾರು ಮಾಡೋಚೂರು ಮುಚ್ಚಾಕೊಂಡು ತಗೊಂಡು ಹೋಗೇ ಬಿಡ್ತೀನಿ ಆಲೂಗಡ್ಡೆ ಇವತ್ತು. ಹಂಗೆ ಒಂಚೂರು ಸೆರಗೊಳಿಗೆ ತುಂಬಿಕೊಂಡು ಸೀರೆಗೆ ಸಕ್ಕೊಂಡು ಸೆರಗ್ ಮುಚ್ಕೊಂಡು ಹೋದ್ರಾಯ್ತು, ಯಾವನಿಗೆ ಗೊತ್ತಾಗತ್ತಲ್ವಾ? ಆಲೂಗಡ್ಡೆ ಹೆಕ್ಕಿ ಎಲ್ಲ ತುಂಬಿಸಾಯ್ತು, ಮನೆ ಕಡೆ ಹೋಗೋಣ. ಅತ್ಲಾಗಿ ಇರ್ಸುಬಕ್ಕ ಗೌಡ್ರು ಬಂದ್ರೆ ಲೆಕ್ಕ ತೋರಿಸ್ಬಿಟ್ಟು ಹೋಗ್ಬೇಕು. ಆಮೇಲೆ ಅತ್ಲಾಗ ಸಂಬಳ ಇಸ್ಕೊಂಡೇ ಹೋಗ್ಬಿಡೋಣ. ಅಲ್ಲೆಲ್ಲ ಮೂಟೆ ಕಾಣಿಸಕ್ಕಲ್ವಾ, ವಯ್ಯಂಗೇನ್ ಲೆಕ್ಕ ಬರಕ್ಕಲ್ವಾ? ನಾವೇನ್ ಲೆಕ್ಕ ತೋರ್ಸ್ಕೋಬೇಕಾ? ಅವನಿಗೆ ನೋಡ್ಕೊಂತಾನ್ ಬಿಡು. ಹಂಗಲ್ಲ ಸುಬಕ್ಕ, ಸಂಬಳ ಕೈಗೆ ಸಿಕ್ತಿತ್ತಲ್ಲ, ಇವಾಗ್ಲೇ ತೋರ್ಸೋಗಿದ್ರೆ ನಡಿಯೇ. ಹೊಟ್ಟೆ ಸಿತೈತ್, ಮನೆಗೆ ಹೋಗಿ ಊಟ ಮಾಡ್ಬೇಕು. ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿದೀವಪ್ಪ. ಅವಯ್ಯ ಲೆಕ್ಕ ಹಾಕೊಂಡು ದುಡ್ಡೆಲ್ಲ ಎತ್ತಿಟ್ಕೊಂಡಿರ್ತಾನೆ. ಸಂಜೆ ಯಾರಾದ್ರೂ ಬಂದು ಇಸ್ಕೊಂಡ್ರಾಯ್ತು. ಏನ್ ಅರ್ಜೆಂಟಾ? ನೀನೇನು ಇವಾಗ ಸಂತೆಗೆ ಹೋಗ್ಬೇಕೇನೆ? ಇವಾಗ್ಲೇ ದುಡ್ಡು ತಗೊಂಡು ನಡಿ ಮನೆ ಕಡೆ ಹೋಗೋಣ, ಕೆಲ್ಸಿದಾವೆ ಅಂತ. ಸುಬ್ಬಕ್ಕರಿಗೆ ಭಾರಿ ಅರ್ಜೆಂಟ್ ಮನೆ ಕಡೆಗೆ ಹೋಗಕ್ಕೆ. ಸಂಬಳ ಏನ್ ಬೇಡವಾ ನಿಮ್ಗೆ? ಗೌಡ್ರು ಬಂದೇ ಬಿಟ್ರು. ಬನ್ನಿ ಗೌಡ್ರೆ, ನೋಡಿ ಅಲ್ಲಿ 20 ಮೂಟೆ ಲೆಕ್ಕ ಹಾಕೊಳ್ಳಿ. ಇಲ್ಲಿ ಸಂಬಳ ಕೊಡಿ, ನಾವು ಹೋಗ್ಬೇಕು. ಇಲ್ಲಾಂದ್ರೆ ಸಂಜೆ ಬಂದು ಇಸ್ಕೊಂತೀವಿ ಬಿಡಿ. ನಾವು ಹೋಗಿರ್ತೀವಿ, ಹೊಟ್ಟೆ ಸಿಕ್ಕಿದೆ, ಊಟ ಮಾಡ್ಬೇಕು ಮನೆಗೆ ಹೋಗಿ. ಸರಿ ಆಯ್ತಂಗಾರೆ, ಸಂಜೆ ಬಂದು ಯಾರು ದುಡ್ಡು ಇಸ್ಕೊಳ್ಳಿ, ಲೆಕ್ಕ ಹಾಕಿಟ್ಟಿರ್ತೀನಿ. 2000 ರೂಪಾಯಿ ನೋಟಿಗೆ ಚಿಲ್ಡ್ರನೇ ಇಲ್ಲ. ಸಂಜೆ ಎತ್ತಿಟ್ಟಿರ್ತೀನಿ ಬನ್ನಿ. ಹಾಗಂತ ಸುಬ್ಬಕ್ಕರಿಗೆ ಭಾರಿ ಅರ್ಜೆಂಟ್ ಮನೆಗೆ ಹೋಗಕ್ಕೆ ಅಲ್ವಾ? ಹ್ಞೂ ಗೌಡ್ರೆ, ಅದೇ ಒಂಚೂರು ಬೆಳಗ್ಗೆ ಹೊಟ್ಟೆ ತುಂಬ ತಿಂಕ ಬಂದಿರ್ಲಿಲ್ವಾ, ಹೊಟ್ಟೆ ಸಿಕ್ಕಿದೆ ನೋಡಿ. 5 ಮೂಟೆ ಹಾಕಿ ಸುಸ್ತ ಹಂಗಾಗಿ ಒಂಚೂರು ಮನೆ ಬೇಗ ಊಟ ಮಾಡೋಣ ಅಂತ ಅಷ್ಟೇ. ಆದ್ರೆ ನಿಮ್ ಹೊಟ್ಟೆ ಗುಂಡು ದಪ್ಪಕ್ಕೆ ಹೊಟ್ಟೆ ತುಂಬ್ದಂಗೆ ಇದೆ. ಏನೋ ಚೆನ್ನಾಗಿ ತಿಂದಂಗೆ ಕಾಣಿಸ್ತಿದೆ. ಏನ್ ಹೊಲದಲ್ಲಿರೋ ಆಲೂಗಡ್ಡೆನೆ ತಿನ್ಕಬಿಟ್ರ ಏನ್ ಕತೆ? ಗೌಡ್ರೆ ಎಂತ ಮಾತಾಡ್ತೀರಾ? ಹಸಿ ಆಲೂಗಡ್ಡೆ ಯಾವನಾರು ತಿಂತಾನ? ಮಣ್ಣಲ್ಲಿರೋ ಹಸಿ ಆಲೂಗಡ್ಡೆ ಯಾವ ಹುಚ್ಚಿ ಯಾವನಾರು ತಗೊಂಡು ತಿನ್ಬೇಕು? ಅದು ಗ್ಯಾಸ್ ಟ್ರಬಲ್ ನೋಡಿ, ಹೊಟ್ಟೆ ಊದ್ಕೊಬಿಟ್ಟಿದೆ. ಅದಕ್ಕೆ ಹೋಗೋಚೂರು ಊಟ ಮಾಡ್ಬೇಕು ಮರ್ರೆ. ಬರ್ತೀವಾಯ್ತಾ? ಗ್ಯಾಸ್ ಟ್ರಬಲ್. ಹಾಗಂತ ಬೆಳಗ್ಗೆ ಒಂಥರ ಸೀರೆ ಹುಟ್ಟಿದ್ದಿ ಸುಬ್ಬಕ್ಕ ನೀನು, ಇವಾಗ ಒಂಥರ ಹುಟ್ಟಿಯಲ್ಲ. ಎಂತದು ಸ್ಯಾರ್ಗೆಲ್ಲ ಹಿಂಗ್ ಹೊಟ್ಟೆ ತುಂಬಾ ಮುಚ್ಕೊಬಿಟ್ಟಿದ್ಯಾ? ಎಂತ ಇದೆ ತೋರ್ಸು. ನಮ್ಮ ಹೊಲದಲ್ಲಿ ಏನಾರು ಚಿನ್ನದ ಗಂಟು ಸಿಕ್ತಾ ನಿನ್ಗೆ? ಎಂತ ಕತೆ? ಅಯ್ಯ ನಿನ್ ಯಾಳಿಗ್ ಬಿಡ, ನೀನು ರಾವ್ ಒಡಿಯ ಲೋ ಗೌಡ. ನಿನ್ಗೇನಯ್ಯ ಬಂದಿತ್ತೆ ಹೊತ್ತು? ಹೆಂಗಸರು ಸೆರಗ್ ತೆಗ್ ತೋರ್ಸಿ ಅಂತೀಯಲ್ಲ. ಲೇ ಮಂಜ, ಫೋನ್ ಮಾಡಿ ಆ ಸಂಘದ ಮೇಡಮ್ ಅವರಿಗೆ ಕರಿ ಇಲ್ಲಿ ಅವ್ರನ್ನ. ಈಗ್ಲೇ ಕರ್ಸು. ಗೌಡ್ರು ಸೆರಗ್ ತೆಗ್ ತೋರ್ಸು ಅಂತ ಸುಬ್ಬಕ್ಕಂಗ್ ಹೇಳ್ತಾವ್ರೆ ಅಂತ ಹೇಳ ಮಂಜ. ಹೂಡ್ರಿ ಸುಬ್ಬಕ್ಕ, ಇರಿ ಈಗ್ಲೇ ಫೋನ್ ಮಾಡಿ ಕರೆಸ್ತೀನಿ. ಅಯ್ಯೋ ಮಂಜಮ್ಮ, ಸುಮ್ನಿರಮ್ಮ ನೀನು. ತಮಾಷೆ ಮಾಡಿದ್ ನಾನು. ಎಂತಾರು ನಿಧಿ ಸಿಕ್ತಾ ಸುಬ್ಬಕ್ಕರಿಗೆ ಅಂತ ನಾ ಕೇಳಿದ್ದು. ಅದೇ ಗ್ಯಾಸ್ ಟ್ರಬಲ್ ಅಂತಲ್ಲ ಬಿಡು. ಸುಬ್ಬಕ್ಕರೆ ನೀವು ಹೋಗ್ ಬನ್ನಿ. ಹೊಟ್ಟೆಸು ಅಂತೀರಾ ಪಾಪ. ಗ್ಯಾಸ್ ಟ್ರಬಲ್, ಹೊಟ್ಟೆ ಊದ್ಕೊಂಡಿದೆ ಬೇರೆ. ಹೋಗಿ ಊಟ ಮಾಡೋಗಿ. ಸಂಘದವ್ರನ್ನೆಲ್ಲ ಕರ್ಸಿಲ್ಲಿ ತೊಂದರೆ ಮಾಡೋದ್ ಬೇಡ. ಹೋಗಿ ಹಬ್ಬ ಹೊಟ್ಟೆಲ್ ತುಂಬ್ಕೊಂಡಿರೋ ಆಲೂಗಡ್ಡೆ ಆ ಗೌಡನ್ ಕಾಣ್ಲಿಲ್ಲ, ಬದಿಕಬಿಟ್ಟೆ. ಮೆಲ್ಲೆ ಹತ್ಲಾಗ ಮನೆಗೆ ಹೋಗಿ ಸೇರ್ಕೋಬೇಕು. ಎಲ್ಲರೂ ಗೊತ್ತಾದ್ರೆ ಆಮೇಲೆ ಕಳ್ಳಿ ಅಂತ ಮರ್ಯಾದೆ ಹಾಳು ಮಾಡ್ತಾನೆ. ಒಂದ್ ಜಲಕ್ಷ್ಮಿ ನಡ್ರಿ, ಬೇಗ ಮನೆ ಕಡೆಗೆ ಹೋಗೋಣ. ಸಂಘದವ್ರನ್ನ ಬರಕ್ ಹೇಳದ್ ಬೇಡವಾ ಸುಬ್ಬಕ್ಕ? ಅಯ್ಯೋ ಬರಕ್ ಹೇಳದ್ ಬೇಡ ಮರೈತಿ ನಡಿ. ನಾನ್ ಸುಮ್ನೆ ಅವಯ್ಯಂಗ್ ಹೆದರ್ಸಕ್ಕಂಗ್ ಹೇಳ್ದೆ ಅಂತ. ವಂಜ, ಲಕ್ಷ್ಮಿ, ರಂಗಜ್ಜಿ, ಬೇಗ ಒಂದ್ 4 ಆಲೂಗಡ್ಡೆ ತೆಗ್ದು ಸೆರಗೊಳಿಗೆ ಹಾಕಳಿ. ನಡೀರಿ ಹೋಗೋಣ. ಆ ಗೌಡ ಹೆಂಗ ಹೆದರ್ಕೊಂಡ ಕಡೆ ಓಡ್ ಹೋದ. ಎಲ್ಲಿ ನಾವು ಸಂಘದವ್ರನ್ನ ಕರೆಸ್ತೀವಿ ಅಂತ ಯಾರು ಇಲ್ಲ ಈ ಕಡೆ. ಬೇಗ ಒಂದ್ 4 ಆಲೂಗಡ್ಡೆ ತೆಗ್ದು ಸೆರಗಿಗೆ ಹಾಕಳಿ, ಹೋಗೋಣ. ಸರಿ ಸುಬ್ಬಕ್ಕ, ಆಯ್ತು. 4 10 ಆಲೂಗಡ್ಡೆ ತುಂಬ್ಕೊಂತೀನಿ ಬಿಡಿ. ಮನೆಗೆ ಹೋಗಿ ಆಲೂಗಡ್ಡೆ ಸಾರು ಮಾಡ್ಕೊಂಡ್ ತಿಂದ್ರಾಯ್ತು. ಸರಿ ಮರ್ರೆ, ನಾನಂತೂ ಫಸ್ಟ್ ಮನೆ ಕಡೆಗೆ ಹೋಗ್ಬೇಕು. ಒಂದ್ ಆಲೂಗಡ್ಡೆ ಮಿಸ್ ಆಗಿ ಕೆಳಕ್ ಬಿದ್ರುವೆ ಜನಗಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ಕದ್ದು ತಂದಿರೋ ಆಲೂಗಡ್ಡೆ ಅಂತ. ಅದಕ್ಕೆ ಫಸ್ಟ್ ತಗೊಂಡೋಗಿ ಮನೇಲಿ ಒಂದು ಬುಟ್ಟಿಗೆ ಸುರು ಬಿಡ್ಬೇಕು. ಹೋಗಿ ಬರ್ತೀವಾಯ್ತಾ? ಭಾರಿ ಡೇಂಜರಸ್. ಆ ಗೌಡನ ಹತ್ರ ಸಿಗಾಕೊಂಡ್ರೆ ಊರಿಗೆಲ್ಲ ಟಾಮ್ ಬಾರಿಸ್ಬಿಡ್ತಾನೆ. ನೋಡಿ ಹೆಂಗೆ ಹೆದರ್ಸ್ಕೊಳ್ಸೀನಿ. ಮನೆ ಕಡೆ ಓಡೋಗಿ ಮುದ್ರ ಕೂತಿರ್ತಾನೆ. ಸಂಘದವರೆಲ್ಲ ಬಂದು ಹೊಡಿತಾರೆ. ಸುಬ್ಬಕ್ಕಂಗ್ ಸೆರ್ಗು ತೆಗೆದು ತೋರ್ಸು ಅಂತ ಹೇಳ್ದೆ ಅನ್ಬಿಟ್ಟು ಅವ್ನು ಹೆದರ್ಕೊಂಡೋಗಿ ಕೂತಿಯಾನೆ. ಸರಿ ಬಿಡಿ ಮರ್ರೆ, ಆಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ಆಯ್ತಾ? ಹಾಗೆ ಶೇರ್ ಮಾಡಿ. ಸಿಗೋಣ ಆಯ್ತಾ ಮತ್ತೆ ಬೇರೆ ವಿಡಿಯೋದಲ್ಲಿ. ಬಾಯ್.